Good evening all. Welcome for the session 3 of Android app development training sessions. So in today's session, I'm going to tell you two important components. The first one is Typhoon flashlight extension component. I will tell you what is the extension. And the second one is sound component. And I'm also taking another component related to sound recorder. Okay, so in today's session, I'm going to talk these three components, and with the help of these three components, we are going to create applications. Okay, so first, let me explain what is Typhoon flashlight extension component. ಇದಕ್ಕೆ ಎಕ್ಸ್ಟೆನ್ಷನ್ ಕಾಂಪೊನೆಂಟ್ ಅಂತ ಯಾಕೆ ಕರೀತಾರಂದ್ರೆ MIT ಆಪ್ ಇನ್ವೆಂಟರ್ ನಲ್ಲಿ ಈ ಕಾಂಪೊನೆಂಟ್ ಇರೋದಿಲ್ಲ. ಈ ಕಾಂಪೊನೆಂಟ್ಗೆ ಸಪೋರ್ಟಿಂಗ್ ಫೈಲು ನೀವು ಇಂಟರ್ನೆಟ್ ಮುಖಾಂತರ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆ ಡೌನ್ಲೋಡ್ ಮಾಡಿ ಅದನ್ನ MIT ಆಪ್ ಇನ್ವೆಂಟರ್ ನಲ್ಲಿ ಇಂಪೋರ್ಟ್ ಮಾಡಿಕೊಂಡಾಗ ಸೊ ಈ ಟೈಫೂನ್ ಫ್ಲಾಶ್ ಲೈಟ್ ಅನ್ನುವಂತಹ ಕಾಂಪೊನೆಂಟ್ ಕೆಲಸ ಮಾಡುತ್ತೆ. ಇದರ ಕೆಲಸ ಏನಪ್ಪಾ ಅಂತಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಇರುವಂತಹ ಫ್ಲಾಶ್ ಲೈಟ್ ಅನ್ನ ಕಂಟ್ರೋಲ್ ಮಾಡಬಹುದು. ಫ್ಲಾಶ್ ಲೈಟ್ ಅಂದ್ರೆ ಈಗ ನಾನು ಆನ್ ಬಟನ್ ಪ್ರೆಸ್ ಮಾಡಿದ್ರೆ ಫ್ಲಾಶ್ ಲೈಟ್ ಆನ್ ಆಗ್ಬೇಕು. ಅದೇ ರೀತಿ ಆಫ್ ಬಟನ್ ಪ್ರೆಸ್ ಮಾಡಿದ್ರೆ ಫ್ಲಾಶ್ ಲೈಟ್ ಆಫ್ ಆಗ್ಬೇಕು. ಇವೆರಡನ್ನ ಮೊಬೈಲ್ ನಲ್ಲಿರುವಂತ ಫ್ಲಾಶ್ ಲೈಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡುವಂತ ಒಂದು ಕಾಂಪೊನೆಂಟ್. ಸೊ ಫಸ್ಟ್ ಅದನ್ನ ಹೇಗೆ ಆಪ್ ಮುಖಾಂತರ ಪ್ರೆಸೆಂಟ್ ಮಾಡಬೇಕು ನಿಮ್ಗೆ ತೋರಿಸ್ತೀನಿ. ಲೆಟ್ ಅಸ್ go with MIT App Inventor. I will share the screen now. So I'm directly jumping to the MIT App Inventor. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಸೊ ಗೂಗಲ್ ನಲ್ಲಿ ಹೋಗಿ MIT App Inventor 2 ಅಂತ ಟೈಪ್ ಮಾಡ್ಬಿಟ್ರೆ ಸೊ MIT App Inventor ಸ್ಕ್ರೀನ್ ಬರುತ್ತೆ. ಅಲ್ಲಿ ಕ್ರಿಯೇಟ್ ಆಪ್ ಅನ್ನುವಂತ ಬಟನ್ ಪ್ರೆಸ್ ಮಾಡಿದ್ರೆ ಸೊ ದಿಸ್ ಇಸ್ ದ ಸ್ಕ್ರೀನ್ ವೇರ್ ಯು ಗೆಟ್. ಸೊ ಇಲ್ಲಿ ಬಂದು ನೀವೇನ್ ಮಾಡಿ ಕ್ರಿಯೇಟ್ ಎ ನ್ಯೂ ಪ್ರಾಜೆಕ್ಟ್. ಫಾರ್ ದಟ್ ಕ್ಲಿಕ್ ಆನ್ ದ ಪ್ರಾಜೆಕ್ಟ್ ಬಟನ್ ಅಂಡ್ ಟೇಕ್ ಸ್ಟಾರ್ಟ್ ನ್ಯೂ ಪ್ರಾಜೆಕ್ಟ್. ಸೊ ಇಲ್ಲಿ ಏನ್ ಮಾಡಿ ಫ್ಲಾಶ್ ಲೈಟ್ 1 ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಹೆಸರನ್ನ ಕೊಡಿ. ಅಂದ್ರೆ ಐ ಆಮ್ ಯೂಸಿಂಗ್ ಫ್ಲಾಶ್ ಲೈಟ್. ಸೊ ನಡುವೆ ಸಪರೇಟರ್ ಬೇಕಂದ್ರೆ ಅಂಡರ್ಸ್ಕೋರ್ ಹಾಕೊಳ್ಳಿ. ಜಸ್ಟ್ ಓಕೆ ಅಂತ ಪ್ರೆಸ್ ಮಾಡಿ. ಸೊ ನೌ ಯು ವಿಲ್ ಗೆಟ್ ಎ ನ್ಯೂ ಪ್ರಾಜೆಕ್ಟ್ ವಿತ್ ಅ ನ್ಯೂ ಸ್ಕ್ರೀನ್. ಓಕೆ, ಫಸ್ಟ್ ಥಿಂಗ್ ಈಸ್ ಈ ಸ್ಕ್ರೀನ್ 1ನ ಅಲೈನ್ ಹಾರಿಜೆಂಟಲ್ ಸೆಂಟರ್ ಮಾಡ್ಕೊಳ್ಳಿ. ಓಕೆ, ಸೊ ಆಮೇಲೆ ಇದರ ಟೈಟಲ್ ಅನ್ನ ಚೇಂಜ್ ಮಾಡಿ ಸ್ಕ್ರೀನ್ 1 ಟೈಟಲ್ ಅನ್ನ ಫ್ಲಾಶ್ ಲೈಟ್ ಅಂತ ಟೈಪ್ ಮಾಡಿ. ಓಕೆ, ಆಮೇಲೆ ಇದರ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಿ. ಸೊ ಬ್ಯಾಕ್ಗ್ರೌಂಡ್ ಕಲರ್ ವೈಟ್ ಇದೆ ಅಲ್ಲ, ಸೊ ನೀವು ಆಕ್ಚುಲಿ ಇದು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿಲ್ಲ ಅಂದ್ರೂ ನಡೀತದೆ, ಯಾಕಂದ್ರೆ ಅದು ಮೇಲೆ ನಾವು ಬೇರೆ ಕಾಂಪೊನೆಂಟ್ಸ್ ಗಳನ್ನ ಹಾಕ್ತೀವಿ. ಈಗ ಎಕ್ಸ್ಟೆನ್ಷನ್ ಕಾಂಪೊನೆಂಟ್ ಏನಿದೆ ನಾನು ಇಂಟರ್ನೆಟ್ ನಿಂದ ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟುಕೊಂಡಿದ್ದೀನಿ. ಸೊ ಟೈಫೂನ್ ಫ್ಲಾಶ್ ಲೈಟ್ ಕಾಂಪೊನೆಂಟ್ ಅಂತಾರೆ. ಸೊ ಅದನ್ನ ಇಲ್ಲಿ ಹಾಕೋದು ಹೇಗೆ ಪ್ಯಾಲೆಟ್ ನಲ್ಲಿ ಇರಲ್ಲ ಅದು. ಸೊ ಜಸ್ಟ್ ಎಕ್ಸ್ಟೆನ್ಷನ್ ಕ್ಲಿಕ್ ಮಾಡಿ ಇಂಪೋರ್ಟ್ ಎಕ್ಸ್ಟೆನ್ಷನ್ ಅಂತ ಒಂದು ಆಪ್ಷನ್ ಇದೆ. ನಾನು ನಿಮ್ಗೆ ಆ ಎಕ್ಸ್ಟೆನ್ಷನ್ ಫೈಲ್ ಅನ್ನ ವಾಟ್ಸ್ಆಪ್ ಗ್ರೂಪಿಗೆ ಶೇರ್ ಮಾಡ್ತೀನಿ. ನೀವು ಕೂಡ ವರ್ಕ್ ಮಾಡುವಾಗ ಅದನ್ನ ಕಂಪ್ಯೂಟರ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಇಂಪೋರ್ಟ್ ಅಂತ ಕಾಲ್ ಮಾಡ್ಬೇಕು. ಇಂಪೋರ್ಟ್ ಅಂದ್ಕೊಳ್ಳೇನೆ ನಿಮ್ಗೆ ಕೇಳುತ್ತೆ, ಅಥವಾ ಮೈ ಕಂಪ್ಯೂಟರ್ ನಲ್ಲಿ ಇದ್ರೆ ಮೈ ಕಂಪ್ಯೂಟರ್, ಅಥವಾ ಇಂಟರ್ನೆಟ್ ನಲ್ಲಿ ಇದ್ರೆ ಇಂಟರ್ನೆಟ್ URL ಕೊಡಬಹುದು. ಓಕೆ, ಸೊ ಮೈ ಕಂಪ್ಯೂಟರ್ ನಲ್ಲಿ ಇದ್ರೆ ಚೂಸ್ ಫೈಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಸೊ ಇಲ್ಲಿ ನಾನು ಸೇವ್ ಮಾಡಿ ಇಟ್ಟಿದ್ದೀನಿ STC ಅನ್ನುವಂತ ಫೋಲ್ಡರ್ ನಲ್ಲಿ. ಸೊ ಅದಕ್ಕೆ ಟೈಫೂನ್ ಫ್ಲಾಶ್ ಲೈಟ್ .aix ಅಂತ ಎಕ್ಸ್ಟೆನ್ಷನ್ ಫೈಲ್ ಇದೆ. ಜಸ್ಟ್ ಇದನ್ನ ತಗೊಂಡು ಓಪನ್ ಮಾಡಿ. ಸೊ ಇಲ್ಲಿ ಆ ಫೈಲ್ ಸೆಲೆಕ್ಟ್ ಆಗುತ್ತೆ ಅಂಡ್ ದೆನ್ ಕ್ಲಿಕ್ ಆನ್ ದ ಇಂಪೋರ್ಟ್ ಬಟನ್. ಇಂಪೋರ್ಟ್ ಬಟನ್ ಪ್ರೆಸ್ ಮಾಡಿದ್ಕೊಳ್ಳೇನೆ ಸೊ ಇಲ್ಲಿ ನಿಮ್ಗೆ ಒಂದು ಕಾಂಪೊನೆಂಟ್ ಬಂದಿರೋದನ್ನ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ.
ಈಗ ನೀವೇನ್ ಮಾಡಿ, ಈ ಟೈಫೂನ್ ಫ್ಲಾಶ್ ಲೈಟ್ ಅನ್ನ ಸ್ಕ್ರೀನ್ ಮೇಲೆ ಡ್ರ್ಯಾಗ್ ಮಾಡಿ ಹಾಕಿ. ಇದು ಕೂಡ ನಾನ್ ವಿಸಿಬಲ್ ಕಾಂಪೋನೆಂಟ್, ಅಂದ್ರೆ ಸ್ಕ್ರೀನ್ ಮೇಲೆ ಕಾಣೋದಿಲ್ಲ, ಆದ್ರೆ ವರ್ಕ್ ಮಾತ್ರ ಮಾಡುತ್ತೆ. ಹೌದಾ? ಈಗ ನಾನೇನ್ ಮಾಡ್ಬೇಕಂತ ಇದ್ದೀನಿ ಅಂದ್ರೆ, ಈ ಕಾಂಪೋನೆಂಟ್ ಜೊತೆಗೆ 2 ಇಮೇಜ್ ಗಳನ್ನ ಹಾಕೋತೀನಿ. 2 ಇಮೇಜ್ ಅಂತಂದ್ರೆ ಈ ಫ್ಲಾಶ್ ಲೈಟ್ಗೆ ಆನ್ ಮತ್ತು ಆಫ್ ಅನ್ನುವಂತ 2 ಬಟನ್ಗೆ ಇಮೇಜ್ ಗಳನ್ನ ಹಾಕೊಳ್ತೀನಿ. ಇಮೇಜ್ ಗಳನ್ನ ಹಾಕೋಬೇಕಾಗಿದೆ ಅಂದ್ರೆ, ಸೊ ಜಸ್ಟ್ ಅಪ್ಲೋಡ್ ಫೈಲಿಗೆ ಹೋಗಿ, ಸೊ ಚೂಸ್ ದ ಫೈಲ್. ನಾನು ಆಲ್ರೆಡಿ ಇಂಟರ್ನೆಟ್ ಮುಖಾಂತರ 2 ಬಟನ್ಸ್ ಗಳನ್ನ ಹಾಕೊಂಡಿದ್ದೀನಿ. ಸೊ ದಿಸ್ ಇಸ್ ಫ್ಲಾಶ್ ಆನ್, ದಿಸ್ ಇಸ್ ಫ್ಲಾಶ್ ಆಫ್. ಸೊ ಜಸ್ಟ್ ನಾನು ಒಂದೊಂದೇ ಆಡ್ ಮಾಡ್ಕೋತಾ ಹೋಗ್ತೀನಿ. ಸೊ ಓಕೆ ಅನ್ನಿ. ಸೊ 1ನೇ ಫೈಲ್ ಬರುತ್ತೆ ಫ್ಲಾಶ್ ಆನ್, ಅಂಡ್ 2ನೇ ಫೈಲ್ ಕೂಡ ಅದೇ ರೀತಿಲಿ ಫ್ಲಾಶ್ ಆಫ್ ಅನ್ನ ತಗೊಳ್ಳಿ, ಓಪನ್ ಮಾಡಿ, ಓಕೆ ಮಾಡಿ. ಸೊ ಇವೆರಡು ಫೈಲ್ ಬಂತಾ ಇಲ್ಲಿ? ಸೊ ಇದು 2 ಫೈಲ್ ಬಂದ ಕೂಡಲೇ ನೀವೇನ್ ಮಾಡಿ, ಇಮೇಜ್ ಕಾಂಪೋನೆಂಟ್ ಅನ್ನ ನಿಮ್ಮ ಸ್ಕ್ರೀನಿಗೆ ಹಾಕೊಡಿ. ಸೊ ಇಮೇಜ್ 1, ಹೌದಾ? ಸೊ ಇದು ಇಮೇಜ್ 1 ಏನಿದೆಯಲ್ಲ, ಸೊ ಇದಕ್ಕೆ ನಾನು ಹೆಸರು ಚೇಂಜ್ ಮಾಡ್ತೀನಿ. ಇಮೇಜ್ 1 ಬದಲಾಗಿ ಸೊ ನಾನು ಅದನ್ನ ರೀನೇಮ್ ಮಾಡಿ ಫ್ಲಾಶ್ ಆನ್ ಅಂತ ಹೆಸರು ಕೊಡ್ತೀನಿ. ಅಂದ್ರೆ ನನ್ಗೆ ಗೊತ್ತಾಗಬೇಕು ಆನ್ ಅನ್ನುವಂಥ ಇಮೇಜ್ ಇದ್ರ ಮೇಲೆ ಇದೆ ಅಂತ ಗೊತ್ತಾಗಬೇಕು. ಹೌದಾ? ಸೊ ಅದಕ್ಕೆ ಅದರ ವಿಡ್ತ್ ಮತ್ತು ಹೈಟ್ ಅನ್ನ ಫಿಲ್ ಪೇರೆಂಟ್ ಅಂತ ತಗೊಳ್ಳಿ. ಫಿಲ್ ಪೇರೆಂಟ್ ಅಂದ್ರೆ ಇದು ಫುಲ್ ಸ್ಕ್ರೀನ್ ಸೈಜ್ ಬರುತ್ತೆ. ವಿಡ್ತ್ ಕೂಡ ಫಿಲ್ ಪೇರೆಂಟ್ ತಗೊಂಡ್ಬಿಡಿ, ಇದು ಕೂಡ ಸ್ಕ್ರೀನಿನ ಫುಲ್ ಸೈಜಿಗೆ ಬರುತ್ತೆ. ಬಟ್ ಇಲ್ಲಿ ಪಿಕ್ಚರ್ ಇನ್ನೂ ಬಂದಿಲ್ಲಲ್ಲ, ಸೊ ಜಸ್ಟ್ ನೀವೇನ್ ಮಾಡಿ, ಸೊ ಫ್ಲಾಶ್ ಆನ್ ಅನ್ನುವಂಥ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಾಡಿ. ಈಗ ಆನ್ ಇಮೇಜ್ ಬಂತಾ? ಬೈ ಡಿಫಾಲ್ಟ್ ಸೊ ನಿಮಗೆ ಆನ್ ಬಟನ್ ವಿಸಿಬಲ್ ಇರಬೇಕು. ಹೌದಾ? ಸೊ ಇದನ್ನ ವಿಸಿಬಲ್ ಹಾಗೆ ಇರ್ಲಿ. ಇದರ ಮೇಲೆ ಸೊ ನೀವು ಇನ್ನೊಂದು ಇಮೇಜ್ ಅನ್ನ ಹಾಕೊಳ್ಳಿ. ಓಕೆ? ಸೊ ಇಲ್ಲಿ ಕೂಡ ನೀವೇನ್ ಮಾಡಿ, ಸೊ ಇದಕ್ಕೆ ವಿಡ್ತ್ ಮತ್ತು ಹೈಟ್ ಅನ್ನ ಫಿಲ್ ಪೇರೆಂಟ್ ಹಾಕೊಳ್ಳಿ. ಸೊ ಇಲ್ಲಿ ಇಮೇಜ್ ಆಫ್ ಅನ್ನೋದನ್ನ ಹಾಕೊಳ್ಳಿ. ಹೌದಾ? ಆಫ್ ಅಂತ ಬಂತಾ? ಸೊ ಬಟ್ ಈ ಆಫ್ ಬಟನ್ ಬೈ ಡಿಫಾಲ್ಟ್ ವಿಸಿಬಲ್ ಫಾಲ್ಸ್ ಇರಬೇಕು, ಅಂದ್ರೆ ಕಾಣಬಾರ್ದು ಸ್ಕ್ರೀನಿಗೆ. ಅಂದ್ರೆ ಆನ್ ಬಟನ್ ಮೇಲೆ ಇರಬೇಕು. ಆನ್ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಸೊ ಅಲ್ಲಿ ಫ್ಲಾಶ್ ಲೈಟ್ ಆನ್ ಆಗುತ್ತೆ. ದೆನ್ ಆಫ್ ಬಟನ್ ವಿಸಿಬಲ್ ಟ್ರೂ ಆಗ್ಬೇಕು. ಅದೇ ರೀತಿಯಲ್ಲಿ ಆಫ್ ಬಟನ್ ಪ್ರೆಸ್ ಮಾಡಿದಾಗ ಸೊ ಫ್ಲಾಶ್ ಲೈಟ್ ಆಫ್ ಆಗುತ್ತೆ. ದೆನ್ ಆನ್ ಬಟನ್ ಸ್ಕ್ರೀನ್ ಮೇಲೆ ವಿಸಿಬಲ್ ಆಗ್ತದೆ. ಹೌದಾ? ಸೊ ಇವು 2 ಇಮೇಜ್ಗಳಲ್ಲಿ ಸೊ ನಾನೇನ್ ಮಾಡಿದ್ದೀನಿ, ಇಮೇಜ್ ಫ್ಲಾಶ್ ಆನ್. ಸೊ ಇಮೇಜ್ 1 ಇದಕ್ಕೂ ಕೂಡ ಹೆಸರನ್ನ ಚೇಂಜ್ ಮಾಡಿ ಫ್ಲಾಶ್ ಆಫ್ ಅಂತ ಕೊಡಿ. ಸೊ ಫ್ಲಾಶ್ ಆಫ್ ಅಂತ ಕೊಟ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಫ್ಲಾಶ್ ಆಫ್ ಇಮೇಜ್ ಅಂತ. ಓಕೆ? ಸೊ ಫ್ಲಾಶ್ ಆಫ್, ಫ್ಲಾಶ್ ಆನ್ ಅಂಡ್ ಟೈಫೂನ್ ಎಕ್ಸ್ಟೆನ್ಷನ್ ಕಾಂಪೋನೆಂಟ್ ಇಂಪೋರ್ಟ್ ಮಾಡಿ ಹಾಕೊಂಡಿದ್ದೀನಿ. ಇಷ್ಟು ಹಾಕಿದ ನಂತರ ಸೊ ದೆನ್ ಜಸ್ಟ್ ಬ್ಲಾಕ್, ಇದು ಡಿಸೈನಿಂಗ್ ಪಾರ್ಟ್. ಇಷ್ಟು ಡಿಸೈನಿಂಗ್ ಪಾರ್ಟ್ ಮುಗಿದ ನಂತರ ಗೋ ಟು ದ ಬ್ಲಾಕ್ ಪ್ರೋಗ್ರಾಮಿಂಗ್. ಈಗ ಲೈಟ್ ಆನ್ ಆಫ್ ಆಗ್ಬೇಕಲ್ಲ, ಸೊ ಅದಕ್ಕೆ ಸೊ ಬ್ಲಾಕ್ ಪ್ರೋಗ್ರಾಮಿಂಗ್ ಹೋಗಿ. ಸೊ ಈಗ ಬೈ ಡಿಫಾಲ್ಟ್ ಫಸ್ಟ್ ನೀವು ಫ್ಲಾಶ್ ಆನ್ ಅನ್ನ ಕ್ಲಿಕ್ ಮಾಡ್ತೀರಾ. ಹೌದಾ? ಸೊ ಈಗ ನೀವು ಇನ್ನೊಂದು ಆಪ್ಷನ್ ಇದೆ ಇಲ್ಲಿ. ಸೊ ಇಮೇಜ್ ಫ್ಲಾಶ್ ಆನ್ ಮತ್ತು ಆಫ್ ಗೆ ಇಲ್ಲಿ ಕ್ಲಿಕ್ಕೇಬಲ್ ಅನ್ನುವಂತ ಒಂದು ಪ್ರಾಪರ್ಟಿ ಇರುತ್ತೆ. ಈಗ ನೀವು ಇದನ್ನ ಕ್ಲಿಕ್ ಮಾಡಿದಾಗ ಅದು ಕ್ಲಿಕ್ ಈವೆಂಟ್ ತಗೋಬೇಕು. ಇದು ಕ್ಲಿಕ್ಕೇಬಲ್ ಟ್ರೂ ಇರಬೇಕು. ಬೈ ಡಿಫಾಲ್ಟ್ ಫಾಲ್ಸ್ ಇರುತ್ತೆ. ಇಲ್ಲಿ ಕೂಡ ಕ್ಲಿಕ್ಕೇಬಲ್ ಟ್ರೂ ಮಾಡ್ಕೊಳ್ಳಿ. ಅಂದ್ರೆ ಆಫ್ ಮತ್ತು ಆನ್ 2 ಬಟನ್ ಅನ್ನ ಕ್ಲಿಕ್ಕೇಬಲ್ ಎನೇಬಲ್ ಮಾಡಿದ್ರೆ ಅದು ಕ್ಲಿಕ್ ಮಾಡಿದಾಗ ಪ್ರೋಗ್ರಾಮಿಂಗ್ ವರ್ಕ್ ಆಗುತ್ತೆ. ಓಕೆ? ಸೊ ಈಗ ನಾನು ಫ್ಲಾಶ್ ಆನ್ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಸೊ ಟೈಫೂನ್ ನಲ್ಲಿ ಸೊ ಫ್ಲಾಶ್ ಆನ್ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಕಾಲ್ ಟೈಫೂನ್ ಫ್ಲಾಶ್ ಲೈಟ್ ಡಾಟ್ ಆನ್ ಅಂದ್ರೆ ಇದು ಆನ್ ಆಗ್ಬೇಕು. ಓಕೆ? ಅದ್ರ ಜೊತೆಗೇನೆ ಸೊ ಈ ಆನ್ ಬಟನ್ ಏನಿದೆಯಲ್ಲ, ಸೆಟ್ ಫ್ಲಾಶ್ ಆನ್ ವಿಸಿಬಲ್ ಈಕ್ವಲ್ ಟು ಫಾಲ್ಸ್ ಇರಬೇಕು. ಅಂದ್ರೆ ಇದು ಹೈಡ್ ಆಗ್ಬಿಡ್ಬೇಕು. ಸೊ ಸೆಟ್ ಫ್ಲಾಶ್ ಆನ್ ವಿಸಿಬಲ್. ಸೊ ಸೆಟ್ ಫ್ಲಾಶ್ ಆನ್ ವಿಸಿಬಲ್ ಅಂತ ತಗೊಳ್ಳಿ. ಹಾ, ಇಲ್ಲಿ ಸೆಟ್ ಟು ಫ್ಲಾಶ್ ಆನ್ ವಿಸಿಬಲ್ ಇದ್ರ ಕೆಳಗೆ ಹಾಕೊಳ್ಳಿ. ಸೊ ಇದ್ರ ಕೆಳಗೆ ನೀವು ಪ್ಲೇಸ್ ಮಾಡ್ಕೋಬಹುದು.
ಸೊ ಜಸ್ಟ್ ಇಲ್ಲಿ ಪ್ಲೇಸ್ ಮಾಡಿ ಇಲ್ಲಿ ನೀವೇನ್ ಮಾಡ್ಬೇಕು, ಇದು ಫಾಲ್ಸ್ ಮಾಡ್ಬೇಕು. ಸೊ ಲಾಜಿಕ್ ನಲ್ಲಿ ಹೋಗ್ರಿ. ಸೊ ಇದು ವಿಸಿಬಲ್ ಶುಡ್ ಬಿ ಫಾಲ್ಸ್ ಅಂದಾಗ ಏನಾಗ್ತದೆ, ಇದು ಸ್ಕ್ರೀನ್ ಇಂದ ಗಾಯಬ್ ಆಗುತ್ತೆ ಫ್ಲಾಶ್ ಇಮೇಜ್. ಅದ್ರ ಜೊತೆಗೇನೆ ಎರಡನೇ ಆಫ್ ಇಮೇಜ್ ಸ್ಕ್ರೀನಿಗೆ ಬರಬೇಕು. ಸೆಟ್ ಫ್ಲಾಶ್ ಆಫ್ ವಿಸಿಬಲ್ ಶುಡ್ ಬಿ ಟ್ರೂ. ಸೊ ಇದ್ರ ಕೆಳಗೆ ಹಾಕೊಳ್ಳಿ. ಸೊ ಇಲ್ಲಿ ಬಂದು ಇದು ಲಾಜಿಕ್ ನಲ್ಲಿ ಹೋಗಿ ಇದನ್ನ ಟ್ರೂ ಅಂತ ತಗೊಳ್ಳಿ. ಅಂದ್ರೆ ವೆನ್ ಐ ಪ್ರೆಸ್ ಫ್ಲಾಶ್ ಆನ್, ಫಸ್ಟ್ ಫ್ಲಾಶ್ ಲೈಟ್ ಆನ್ ಆಗುತ್ತೆ ಮತ್ತು ಫ್ಲಾಶ್ ಆನ್ ಇಮೇಜು ಇನ್ವಿಸಿಬಲ್ ಆಗ್ತದೆ. ದೆನ್ ಫ್ಲಾಶ್ ಆಫ್ ಇಮೇಜು ಟ್ರೂ ಆಗುತ್ತೆ. ಹೌದಾ? ಸೊ ಇದು ಒಂದು ಬ್ಲಾಕ್ ಪ್ರೋಗ್ರಾಮಿಂಗ್. ಅದೇ ರೀತಿಯಲ್ಲಿ ಫ್ಲಾಶ್ ಆಫ್ ಬಟನ್ ಪ್ರೆಸ್ ಮಾಡಿದ್ರೆ, ಸೊ ದೆನ್ ಫ್ಲಾಶ್ ಆಫ್ ಬಟನ್ ತಗೊಳ್ಳಿ. ವೆನ್ ದ ಫ್ಲಾಶ್ ಆಫ್ ಬಟನ್ ಪ್ರೆಸ್ ಮಾಡಿದ್ರೆ ಏನಾಗ್ಬೇಕು, ಇದರ ಉಲ್ಟಾ ಆಗುತ್ತೆ. ಸೊ ಫ್ಲಾಶ್ ಕಾಲ್ ಫ್ಲಾಶ್ ಟು ಇದು ಟೈಫೂನ್ ಫ್ಲಾಶ್ ಲೈಟ್ ಆಫ್ ಆಗ್ಬೇಕು. ಸೊ ಇವೆರಡೂ ಕಾಂಪೋನೆಂಟ್ ಗಳನ್ನ ಕಾಪಿ ಮಾಡ್ಕೊಂಬಿಡಿ. ಸೊ ಇದರ ಕೆಳಗೆ ಹಾಕೊಳ್ಳಿ. ಸೊ ಇದನ್ನ ಮಾತ್ರ ಇದನ್ನ ಟ್ರೂ ಮಾಡ್ಕೊಳ್ಳಿ. ಮತ್ತೆ ಇದನ್ನು ಎರಡನೇದ್ದು ಡುಪ್ಲಿಕೇಟ್ ಮಾಡ್ಕೊಂಡು ಇದ್ರ ಕೆಳಗೆ ಹಾಕೊಳ್ಳಿ. ಸೊ ಇದನ್ನ ಫಾಲ್ಸ್ ಮಾಡಿ. ಅಂದ್ರೆ ಏನಾಗ್ಬೇಕು, ಉಲ್ಟಾ ಆಗ್ಬೇಕು. ಫ್ಲಾಶ್ ಇದು ಆಫ್ ಬಟನ್ ಪ್ರೆಸ್ ಮಾಡಿದ್ಕೊಳ್ಳೇನೆ ಫ್ಲಾಶ್ ಲೈಟ್ ಆಫ್ ಆಗುತ್ತೆ. ಆಮೇಲೆ ಫ್ಲಾಶ್ ಆನ್ ಅನ್ನುವಂತ ಇಮೇಜ್ ಟ್ರೂ ಆಗುತ್ತೆ. ಆಮೇಲೆ ಫ್ಲಾಶ್ ಆಫ್ ಅನ್ನುವಂತ ಇಮೇಜ್ ಫಾಲ್ಸ್ ಆಗುತ್ತೆ. ಹೌದಾ? ಸೊ ಈ ರೀತಿಯಲ್ಲಿ ಎರಡು ಬ್ಲಾಕ್ ಪ್ರೋಗ್ರಾಮಿಂಗ್ ನೀವು ಮಾಡಬೇಕು. ಸೊ ಇದು ಪ್ರೋಗ್ರಾಮಿಂಗ್ ಮಾಡುವಂತ ಪ್ರೊಸೀಜರ್. ಆಮೇಲೆ ಗೋ ಬ್ಯಾಕ್ ಟು ದ ಫ್ಲಾಶ್ ಡಿಸೈನರ್ ವಿಂಡೋ. ಈಗ ಕನೆಕ್ಟ್ AI ಕಂಪ್ಯಾನಿಯನ್ ಅಂತ ಹೇಳಿ. ಸೊ ಯು ವಿಲ್ ಗೆಟ್ ಎ QR ಕೋಡ್. ಸೊ ಈ QR ಕೋಡ್ ನಲ್ಲಿ ನೀವೇನ್ ಮಾಡ್ಬೇಕು, ಸೊ ನಿಮ್ಮ ಮೊಬೈಲ್ ನಲ್ಲಿರುವಂತಹ AI2 ಕಂಪ್ಯಾನಿಯನ್ ತಗೊಂಡು ಸ್ಕ್ಯಾನ್ QR ಕೋಡ್ ಅಂತ ಹೇಳಿ. ಸೊ ನಿಮ್ಗೆ QR ಕೋಡ್ ಸ್ಕ್ಯಾನ್ ಆಗ್ತದೆ. ಸೊ ಇಮಿಡಿಯೇಟ್ಲಿ 100% ಸ್ಕ್ರೀನ್ ಅಲ್ಲಿ ಪ್ರೋಗ್ರೆಸ್ ತೋರಿಸುತ್ತೆ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ. ಬಟ್ ನಿಮ್ ಮೊಬೈಲ್ ಅಲ್ಲಿ ಸೊ ಅದು 100% ಆದ್ಕೂಡನೆ ಇಲ್ಲಿ ರನ್ ಆಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಶೋ ಯು. ಸೊ ನಿಮ್ಗೆ ಮೇಲೆ ನನ್ನ ಇಮೇಜ್ ಪಕ್ಕಕ್ಕೆ ಕಾಣಿಸ್ತಾ ಇದೆ ನೋಡಿ. ನಾನು ಆನ್ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಫ್ಲಾಶ್ ಲೈಟ್ ಆನ್ ಆಗ್ತಾ ಇದೆ. ಸಿ. ಸೊ ಮತ್ತೆ ಆಫ್ ಮಾಡ್ತೀನಿ ನಾನು. ಸೊ ಇಲ್ಲಿ ಅದ್ರ ಜೊತೆಗೆ ಎರಡು ನಿಮ್ಮ ಸ್ಕ್ರೀನಿಗೆ ಬಂದಾಗ ಸೊ ಆನ್ ಇರುತ್ತೆ ಬೈ ಡಿಫಾಲ್ಟ್. ಇದನ್ನ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಲೈಟ್, ಮತ್ತೆ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಮೀನ್ಸ್ ಇಟ್ ಇಸ್ ಜಸ್ಟ್ ಲೈಕ್ ಎ ನಿಮ್ಮ ಫ್ಲಾಶ್ ಲೈಟ್ ಕಂಟ್ರೋಲ್ ಮಾಡ್ಲಿಕ್ಕೆ. ಸೊ ಆನ್ ಆಫ್ ಬಟನ್ ಪ್ರೆಸ್ ಮಾಡೋದ್ರ ಮುಖಾಂತರ ನಿಮ್ಮ ಮೊಬೈಲಿನ ಫ್ಲಾಶ್ ಲೈಟ್ ವರ್ಕ್ ಆಗುತ್ತೆ. ಸೊ ಎಷ್ಟು ಈಸಿಯಾಗಿ ಇಲ್ಲಿ ಸೊ ನಿಮ್ಗೆ ಈ ಕಾಂಪೋನೆಂಟ್ ಯೂಸ್ ಮಾಡಿಕೊಂಡು ನಿಮ್ಮ ಮೊಬೈಲಿನ ಫ್ಲಾಶ್ ಲೈಟ್ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ಇದು ಒಂದು ಪ್ರಾಜೆಕ್ಟ್. ನಿಮ್ಗೆ ಅರ್ಥ ಆಗಿದೆನಾ ಇದು? ಓಕೆ. ಸೊ ಐ ವಿಲ್ ಟೆಲ್ ಯು ಅನದರ್ ಕಾಂಪೋನೆಂಟ್. ಸೊ ಅದಕ್ಕೆ ಟೇಕ್ ಅನದರ್ ಪ್ರಾಜೆಕ್ಟ್. ಇದು ಎರಡನೇ ಆಪ್. ಅಂದ್ರೆ ಒಂದೇ ದಿವಸದಲ್ಲಿ ನಿಮ್ಗೆ ಇದು ಬಹಳ ಶಾರ್ಟ್ ಆಪ್ ಆಗುತ್ತೆ ಅಂತ ಹೇಳಿ ನಾನು ಒನ್ ಮೋರ್ ಆಪ್ ಅನ್ನ ಆಡ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಸೆಷನ್ ಅಲ್ಲಿ. ಅದು ಸೌಂಡ್ ರೆಕಾರ್ಡರ್ ಮತ್ತು ಸೌಂಡ್ ಅನ್ನುವಂತ ಎರಡು ಕಾಂಪೋನೆಂಟ್ ಒಂದೇ ಪ್ರಾಜೆಕ್ಟ್ ನಲ್ಲಿ. ಸೊ ದೆನ್ ಟೇಕ್ ಎ ಅನದರ್ ನ್ಯೂ ಪ್ರಾಜೆಕ್ಟ್. ಸೊ ಇದಕ್ಕೆ ಸೌಂಡ್ ರಿಕಾರ್ಡರ್ ಅಂತ ಅದಕ್ಕೆ ಹೆಸರು ಕೊಡಿ. ಸೌಂಡ್ ರಿಕಾರ್ಡರ್ 1 ಅಂತ ಹೇಳಿ ಅದಕ್ಕೆ ಹೆಸರು ಕೊಟ್ಟು ಓಕೆ ಪ್ರೆಸ್ ಮಾಡಿ. ಸೊ ಈ ರೀತಿಯಲ್ಲಿ ನಿಮಗೆ ಒಂದು ವಿಂಡೋ ಬರುತ್ತೆ. ಸೊ ಈ ವಿಂಡೋನಲ್ಲಿ ಸ್ಕ್ರೀನ್ 1 ಇದೆಯಲ್ಲ ಅದನ್ನ ಟೈಟಲ್ ಚೇಂಜ್ ಮಾಡ್ಕೊಳ್ಳಿ. ಸೌಂಡ್ ಅಂತ ನಾನು ಅಷ್ಟೇ ಕೊಡ್ತೀನಿ. ಓಕೆ. ಅಂಡ್ ಇದರ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಸೊ ಐ ವಿಲ್ ಮೇಕ್ ಇಟ್ ಬ್ಲಾಕ್, ಡಾರ್ಕ್ ಗ್ರೇ ಕಲರ್. ಓಕೆ. ಸೊ ಆಮೇಲೆ ಮೇಲ್ಗಡೆ ಒಂದು ಲೇಬಲ್ ಹಾಕೊಳ್ಳಿ. ಇದಕ್ಕೆ ಲೇಬಲ್ ಅದರ ಜೊತೆಗೆ ಫಸ್ಟ್ ಸ್ಕ್ರೀನಿಗೆ ಇದನ್ನ ಅಲೈನ್ ಹಾರಿಜೆಂಟಲ್ ಅನ್ನ ಸೆಂಟರ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಸೊ ಇದಕ್ಕೆ ಸ್ವಲ್ಪ 20 ಫಾಂಟ್ ಸೈಜ್ ಕೊಟ್ಟು ಸೊ ಸ್ವಲ್ಪ ಬೋಲ್ಡ್ ಎಫೆಕ್ಟ್ ಕೊಡಿ. ಆಮೇಲೆ ಇದರ ಟೆಕ್ಸ್ಟ್ ಅನ್ನ ಸೌಂಡ್ ರಿಕಾರ್ಡರ್ ಅಂತ ಕೊಡಿ. ಸೌಂಡ್ ರಿಕಾರ್ಡರ್ ಅಂತ ಟೈಟಲ್ ಕೊಡಿ. ಅದರ ಟೆಕ್ಸ್ಟ್ ಕಲರ್ ಅನ್ನ ಯೆಲ್ಲೋ ಕೊಡಿ. ಅಂದ್ರೆ ನೀವು ಬ್ಲಾಕ್ ನಲ್ಲಿ ಯೆಲ್ಲೋ ಹೈಲೈಟ್ ಆಗಿ ಕಾಣಿಸುತ್ತೆ. ಹೌದಾ? ಈ ರೀತಿ ಸೌಂಡ್ ರಿಕಾರ್ಡರ್ ಬಂತು. ಓಕೆ. ಸೊ ಇದ್ರ ಜೊತೆಗೆ ನೀವೇನ್ ಮಾಡಿ, ಟೇಕ್ 3 ಬಟನ್ಸ್. ಓಕೆ. ಸೊ ಬಟನ್ 1, ಬಟನ್ 2 ಅಂಡ್ ಬಟನ್ 3. ಯಾಕೆಂದ್ರೆ ಬಟನ್ 1 ರೆಕಾರ್ಡ್ ಮಾಡ್ಲಿಕ್ಕೆ, ಬಟನ್ 2
ರೆಕಾರ್ಡ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ, ಅಂದ್ರೆ ಇದು ಸ್ಟಾರ್ಟ್ ರೆಕಾರ್ಡಿಂಗ್, ಸ್ಟಾಪ್ ರೆಕಾರ್ಡಿಂಗ್ ಅಂಡ್ ಪ್ಲೇ ಬಟನ್. ಸೊ ಈ ರೀತಿ ಮೂರು ಟಾಸ್ಕ್ ಗಳಿಗೆ ಮೂರು ಬೇರೆ ಬೇರೆ ಬಟನ್ಸ್ ಅನ್ನ ತಗೊಂಡಿದ್ದೀನಿ. ಓಕೆ, ಸೊ ಜಸ್ಟ್ ಇದನ್ನು ಕೂಡ ಸೊ ಟೆಕ್ಸ್ಟ್ ಫಾಂಟ್ ಅನ್ನ 20 ಮಾಡ್ಕೊಳ್ಳಿ. ಸೊ ಇದರ ಟೆಕ್ಸ್ಟ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಬಟನ್ 1 ಐತಲ್ಲ, ರೆಕಾರ್ಡ್ ಅಂತ ನಾನು ಅದರ ಕ್ಯಾಪ್ಷನ್ ಕೊಡ್ತೀನಿ. ಸೊ ಆಮೇಲೆ ಇದರ ವಿಡ್ತ್ ಕೂಡ ನಾನು ಈಕ್ವಲ್ ಮಾಡ್ಕೊಂಡ್ಬಿಡ್ತೀನಿ, ಅಂದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಒಂದು 25% ವಿಡ್ತ್ ಚೇಂಜ್ ಮಾಡ್ಕೊಳ್ಳಿ. ಅಂಡ್ ಇದರ ಶೇಪ್ ಸ್ವಲ್ಪ ರೌಂಡೆಡ್ ತಗೊಳ್ಳಿ. ಅಂಡ್ ಇದರ ಬ್ಯಾಕ್ ಗ್ರೌಂಡ್ ಕಲರ್ ಟೆಕ್ಸ್ಟ್ ಕಲರ್ ಬೇಡ. ಸೊ ಇದರ ಬ್ಯಾಕ್ ಗ್ರೌಂಡ್ ಕಲರ್ ಏನಿದೆ ಸ್ವಲ್ಪ ಬೇರೆ ಕಲರ್ ಕೊಡಿ. ಸೊ ನಾನು ರೆಡ್ ಕಲರ್ ಕೊಡ್ತೀನಿ, ಸೊ ರೆಕಾರ್ಡ್ ಮಾಡಬೇಕು ಅಂತ. ಓಕೆ, ಸೊ ಸಿಮಿಲರ್ಲಿ ಸೆಕೆಂಡ್ ಒನ್ ಸ್ಟಾಪ್ ಅನ್ನುವಂತ ಬಟನ್ ಕೊಡಿ. ಸೊ ಇದಕ್ಕೂ ಕೂಡ ಸೇಮ್ ಬೋಲ್ಡ್, ಫಾಂಟ್ ಸೈಜ್ 20 ಅಂಡ್ ಡಿಫಾಲ್ಟ್ ಶೇಪ್ ರೌಂಡೆಡ್. ಓಕೆ, ಆಮೇಲೆ ಇದರ ಟೆಕ್ಸ್ಟ್ ಸ್ಟಾಪ್ ಅನ್ನುವಂತ ಟೆಕ್ಸ್ಟ್. ಸೊ ದೆನ್ ಇದರ ವಿಡ್ತ್ ಕೂಡ 25%, ಅಂದ್ರೆ ಒಂದೇ ಸೈಜ್ ಕಾಣ್ಬೇಕು ಎಲ್ಲವೂ, ಅದಕ್ಕೆ ಸೇಮ್ ಕೊಡ್ತಾ ಇದ್ದೀನಿ ವಿಡ್ತ್ ಸೈಜ್. ದೆನ್ ಇದರ ಬ್ಯಾಕ್ ಗ್ರೌಂಡ್ ಕಲರ್ ಸ್ವಲ್ಪ ಬೇರೆ ಕೊಡಿ. ಓಕೆ, ಸೊ ಸ್ಟಾಪ್ ಅನ್ನೋದಕ್ಕೆ ನಾನೇನ್ ಮಾಡ್ತೀನಿ ಇಲ್ಲಿ, ಸೊ ಗ್ರೀನ್ ಕಲರ್ ಕೊಡ್ತೀನಿ. ಓಕೆ, ಸೊ ದೆನ್ ಥರ್ಡ್ ಒನ್ ದ ಸಿಮಿಲರ್ ಬೋಲ್ಡ್ 20 ಫಾಂಟ್ ಸೈಜ್. ಸೊ ಇಲ್ಲಿ ಶೇಪ್ ಸ್ವಲ್ಪ ರೌಂಡೆಡ್ ಅಂಡ್ ಟೆಕ್ಸ್ಟ್ 3 ಐತಲ್ಲ, ಪ್ಲೇ ಅಂತ ಹೇಳಿ, ಅಂದ್ರೆ ಈ ಬಟನ್ ಪ್ರೆಸ್ ಮಾಡಿದ್ಕೊಳ್ಳೇನೆ ನಾನು ಏನ್ ರೆಕಾರ್ಡ್ ಮಾಡಿದ್ದೀನಿ ಅದು ವಾಪಸ್ ಪ್ಲೇ ಆಗ್ಬೇಕು. ಸೊ ದೆನ್ ಎಂಟರ್ ಪ್ರೆಸ್ ಮಾಡಿ ಅಂಡ್ ಇದರ ವಿಡ್ತ್ ಕೂಡ 25% ಕೊಡಿ. ಓಕೆ, ಸೊ ಇದಕ್ಕೆ ಟೇಕ್ ಅನದರ್ ಬ್ಯಾಕ್ ಗ್ರೌಂಡ್ ಕಲರ್, ಸೊ ಲೈಕ್ ಆರೆಂಜ್. ಸೊ ಈ ರೀತಿ 3 ಬಟನ್ ತಗೊಂಡಿದ್ದೀರಾ. ಸೊ ಅದಕ್ಕೆ ಈ ಸೌಂಡ್ ಮತ್ತು ಸೌಂಡ್ ರೆಕಾರ್ಡರ್ ಕಾಂಪೋನೆಂಟ್ ಎಲ್ಲಿ ಸಿಗುತ್ತೆ ಅಂತಂದ್ರೆ, ಸೊ ಇದರಲ್ಲಿ ಮೀಡಿಯಾದಲ್ಲಿ ಹೋಗಿ, ಸೊ ಇಲ್ಲಿ 2 ಕಾಂಪೋನೆಂಟ್ ಸಿಗುತ್ತೆ, ಒಂದು ಸೌಂಡ್, ಇನ್ನೊಂದು ಸೌಂಡ್ ರೆಕಾರ್ಡರ್. ಎರಡನ್ನು ಡ್ರ್ಯಾಗ್ ಮಾಡಿ ಇದರಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಇವೆರಡು ಕಾಂಪೋನೆಂಟ್ ಗಳ ಕೆಲಸ ಏನಂದ್ರೆ, ಸೌಂಡ್ ರೆಕಾರ್ಡರ್ ಸೌಂಡ್ ಅನ್ನ ರೆಕಾರ್ಡ್ ಮಾಡುವಂತ ಕೆಲಸ ಮಾಡುತ್ತೆ, ಹೌದಾ. ಆಮೇಲೆ ಸೌಂಡ್ 1 ಅನ್ನುವಂತ ಕಾಂಪೋನೆಂಟ್ ನೀವು ರೆಕಾರ್ಡ್ ಮಾಡಿದಂತ ಸೌಂಡ್ ಅನ್ನ ವಾಪಸ್ಸು ಪ್ಲೇ ಮಾಡುವಂತ ಕೆಲಸ ಮಾಡುತ್ತೆ. ಸೊ ಎರಡೂ ರೀತಿಯಾದಂತಹ ಕೆಲಸವನ್ನ ಸೊ ಅದು ಮಾಡುವುದರಿಂದ ಈ ಸೌಂಡ್ ಅನ್ನುವಂತ ಕಾಂಪೋನೆಂಟ್ ಅನ್ನ ಹಾಕೊಂಡಿದ್ದೀವಿ. ಸೊ ಯೂಸ್ ಬೋತ್ ಕಾಂಪೋನೆಂಟ್. ಸೊ ಇದು ಡಿಸೈನಿಂಗ್ ಪಾರ್ಟ್ ಆಯ್ತು. ಈಗ ಕೋಡಿಂಗ್ ಪಾರ್ಟ್ ಮಾಡಬೇಕು. ಸೊ ರೆಕಾರ್ಡ್ ಬಟನ್ ಪ್ರೆಸ್ ಮಾಡಿದ್ಕೊಳ್ಳೇನೆ ಸೊ ಸೌಂಡ್ ರೆಕಾರ್ಡ್ ಆಗ್ಬೇಕು. ನೀವ್ ಏನೇನ್ ಮಾತಾಡ್ತೀರಿ ಎವ್ರಿಥಿಂಗ್ ಇಟ್ ಹ್ಯಾಸ್ ಟು ರೆಕಾರ್ಡ್. ಅಂಡ್ ದೆನ್ ನಾನು ಸ್ಟಾಪ್ ಅಂದ್ಕೊಳ್ಳೇನೆ ಅದು ರೆಕಾರ್ಡಿಂಗ್ ಸ್ಟಾಪ್ ಆಗ್ಬೇಕು. ದೆನ್ ವಾಪಸ್ ನಾನು ಪ್ಲೇ ಅಂತ ಹೇಳಿದ್ರೆ ಏನ್ ನಾನು ರೆಕಾರ್ಡ್ ಮಾಡಿದ್ದೀನಿ ಅದು ವಾಪಸ್ ಪ್ಲೇ ಆಗ್ಬೇಕು, ಹೌದಾ. ಸೊ ಇದಕ್ಕೆ ನೇಮ್ ಅನ್ನ ಚೇಂಜ್ ಮಾಡಿ. ಸೊ ಅಂದ್ರೆ ನನ್ಗೆ ಗೊತ್ತಾಗಬೇಕು ಎದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಇದಕ್ಕೆ ಸ್ಟಾರ್ಟ್ ಬಟನ್ ಅಂತ ಹೇಳ್ಕೊಡ್ತೀನಿ ನಾನು. ಸೊ ಇದಕ್ಕೆ ಸ್ಟಾರ್ಟ್ ಅಂತ ಹೆಸರು ಕೊಡಿ. ಸೊ ಇದಕ್ಕೆ ಸ್ಟಾಪ್ ಅಂತ ರೀನೇಮ್ ಮಾಡಿ, ಅಂದ್ರೆ ಈ ಬಟನ್ ಹೆಸರು ಸ್ಟಾಪ್. ಸೊ ಈ 3ನೇ ಬಟನ್ ಹೆಸರು ಪ್ಲೇ. ಅಂದ್ರೆ ನಾನು ಕೋಡಿಂಗ್ ಮಾಡುವಾಗ ನಾನು ಯಾವ್ದನ್ನ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದು ನಮ್ಗೆ ಗೊತ್ತಾಗಬೇಕಷ್ಟೇ. ಓಕೆ, ಇದು ಸ್ಟಾರ್ಟ್, ಸ್ಟಾಪ್, ಪ್ಲೇ. ಸೊ ಜಸ್ಟ್ ಬ್ಲಾಕ್ ಪ್ರೋಗ್ರಾಮಿಂಗ್ ಹೋಗಿ. ಸೊ ದೆನ್ ಫಸ್ಟ್ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಏನಾಗ್ಬೇಕು, ಸೊ ವೆನ್ ಸ್ಟಾರ್ಟ್ ಡಾಟ್ ಕ್ಲಿಕ್ ಮಾಡಿದಾಗ ಏನ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ರೆಕಾರ್ಡಿಂಗ್ ಆಪ್ಷನ್ಸ್ ಅನ್ನ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಸೌಂಡ್ ರೆಕಾರ್ಡರ್ 1 ಅನ್ನುವಂಥ ಕಾಂಪೋನೆಂಟ್ ನಲ್ಲಿ ಹೋಗಿ ಕಾಲ್ ಸೌಂಡ್ ರೆಕಾರ್ಡರ್ 1 ಸ್ಟಾರ್ಟ್ ಅಂತ ಹೇಳಿ. ಸೊ ಇದು ಏನ್ ಮಾಡುತ್ತೆ, ಸೊ ಇಟ್ ವಿಲ್ ಸ್ಟಾರ್ಟ್ ದ ರೆಕಾರ್ಡಿಂಗ್. ಮತ್ತೆ ವಾಪಸ್ 2ನೇ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಇಟ್ ಹ್ಯಾಸ್ ಟು ಸ್ಟಾಪ್ ದ ರೆಕಾರ್ಡಿಂಗ್. ಮತ್ತೆ ಸೌಂಡ್ ರೆಕಾರ್ಡರ್ ಹೋಗಿ ಸೊ ಕಾಲ್ ಸೌಂಡ್ ರೆಕಾರ್ಡರ್ ಸ್ಟಾಪ್. ಸೊ ಸ್ಟಾಪ್ ಆದ ಕೂಡಲೇ ಸೊ ನೀವು ಏನ್ ರೆಕಾರ್ಡ್ ಮಾಡಿದಿರಿ ಅದನ್ನ ಸೋರ್ಸ್ ಫೈಲ್ ಆಗಿ ತಗೋಬೇಕು. ಓಕೆ, ಸೊ ಅದಕ್ಕೆ ಈ ಸೌಂಡ್ ರೆಕಾರ್ಡರ್ ಕ್ಲಿಕ್ ಮಾಡಿ, ಇಲ್ಲೊಂದು ನಿಮ್ಗೊಂದು ಬ್ಲಾಕ್ ಸಿಗುತ್ತೆ. ಸೊ ವೆನ್ ಸೌಂಡ್ ರೆಕಾರ್ಡರ್ 1 ಡಾಟ್ ಆಫ್ಟರ್ ಸೌಂಡ್ ರೆಕಾರ್ಡೆಡ್, ಅಂದ್ರೆ ಸೌಂಡ್ ರೆಕಾರ್ಡ್ ಆದ ಕೂಡಲೇ ಏನಾಗ್ಬೇಕು ಅಂತ ಹೇಳಿ. ದೆನ್ ಸೌಂಡ್ 1 ಅನ್ನೋದು ನೀವು ಒಂದು ಪ್ರಾಪರ್ಟಿಯನ್ನ ಸೆಟ್ ಮಾಡಬೇಕು.
sound set sound1.source. ಸೊ ಇದನ್ನ ತಗೊಳ್ಳಿ. ಸೊ ಇಲ್ಲಿ ಐತಲ್ಲ, ಇಲ್ಲಿ ಸೌಂಡ್ ಗೆಟ್ ಸೌಂಡ್ ಅಂತ ಒಂದು ಪ್ರಾಪರ್ಟಿ ಬರುತ್ತೆ, ಇದನ್ನ ಹಾಕ್ರಿ. ಸೊ ಇದು ತೆಗೆದ್ಬಿಡಿ. ಸೊ ಇಲ್ಲಿ ಏನ್ ಮಾಡ್ಬೇಕು, ಸೊ ಸೌಂಡ್ ಕ್ಲಿಕ್ ಮಾಡಿ ಸೆಟ್ sound1.source ಅಂದ್ರೆ ಸೌಂಡ್ ಎಲ್ಲಿಂದ ಅದು ಪ್ಲೇ ಮಾಡ್ಬೇಕು ಅಂದ್ರೆ, ಸೊ ಅದರಲ್ಲಿ ಸೋರ್ಸ್ ಆಲ್ರೆಡಿ ನಾನು ಏನ್ ರೆಕಾರ್ಡ್ ಮಾಡಿದೀನಿ ಅದು ಬಂದು ಆಸ್ ಎ ಸೋರ್ಸ್ ಆಗಿ ರೆಕಾರ್ಡ್ ಆಗ್ಬೇಕು ಅಂತ ಹೇಳಿ. ಸೊ ಇದು ಆದ್ಮೇಲೆ ಸೊ ದೆನ್ ಯು ಹ್ಯಾವ್ ಟು ಪ್ಲೇ. ಸೊ ಪ್ಲೇ ಬಟನ್ ಪ್ರೆಸ್ ಮಾಡಿ. ವೆನ್ ದ ಪ್ಲೇ ಬಟನ್ ಕ್ಲಿಕ್ಸ್, ಸೊ ಅವಾಗ ಏನಾಗುತ್ತೆ, ಕಾಲ್ sound1.play. ಸೊ ಕಾಲ್ sound1.play. ಸೊ ಇದು ಪ್ರೋಗ್ರಾಮಿಂಗ್. ಸೊ ಫಸ್ಟ್ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದಾಗ ಸೌಂಡ್ ರೆಕಾರ್ಡರ್ ಸ್ಟಾರ್ಟ್ ಆಗುತ್ತೆ. ದೆನ್ ನನಗೆ ಎಲ್ಲಿವರೆಗೂ ರೆಕಾರ್ಡ್ ಮಾಡ್ಬೇಕಂತ ಅನ್ಸುತ್ತೆ, ಸೊ ಜಸ್ಟ್ ಗೋ ಆನ್ ಟಾಕಿಂಗ್, ಗೋ ಆನ್ ಸ್ಪೀಕಿಂಗ್ ಸಮಥಿಂಗ್. ಇಫ್ ಯು ಆರ್ ಗುಡ್ ಇನ್ ಸಿಂಗಿಂಗ್, ಗೋ ಆನ್ ಸಿಂಗಿಂಗ್. ಸೊ ಆಫ್ಟರ್ ಕಂಪ್ಲೀಷನ್ ಪ್ರೆಸ್ ದ ಸ್ಟಾಪ್ ಬಟನ್. ಸೊ ಅಲ್ಲಿ ರೆಕಾರ್ಡ್ ಸ್ಟಾಪ್ ಆಗುತ್ತೆ. ದೆನ್ ನಾವು ಏನ್ ರೆಕಾರ್ಡ್ ಮಾಡಿದೀವಿ ಅದನ್ನೇ ಆಸ್ ಎ ಸೋರ್ಸ್ ಆಗಿ ಅದು ರೆಕಾರ್ಡ್ ಅನ್ನ ರೆಕಾರ್ಡ್ ಮಾಡಿಕೊಂಡು ಅದನ್ನ ಪ್ಲೇ ಮಾಡ್ಲಿಕ್ಕೆ ರೆಡಿ ಇರ್ತದೆ. ಅಂಡ್ ವೆನ್ ಯು ಪ್ರೆಸ್ ದ ಪ್ಲೇ ಬಟನ್, ಸೊ ಅವಾಗ ಏನಾಗ್ತದೆ, ಕಾಲ್ sound1.play ಅಂದ್ಕೂಡನೆ ಅದು ಅಲ್ಲಿರುವಂತ ಸೋರ್ಸ್ ಫೈಲೇ ವಾಪಸ್ ಪ್ಲೇ ಆಗ್ತದೆ. ಓಕೆ, ಸೊ ಈ ರೀತಿಯಲ್ಲಿ ಸೌಂಡ್ ಮತ್ತು ಸೌಂಡ್ ರೆಕಾರ್ಡರ್ ಅನ್ನ ಇಲ್ಲಿ ವರ್ಕ್ ಮಾಡಬಹುದು. ಸೊ ಇದನ್ನ ನಿಮ್ಗೆ ರನ್ ಮಾಡಬೇಕಾಗಿದೆ ಅಂದ್ರೆ ಗೋ ಟು ದ ಡಿಸೈನರ್ ವಿಂಡೋ ಅಂಡ್ ಕನೆಕ್ಟ್ ಟು AI ಕಂಪ್ಯಾನಿಯನ್. ಸೊ ಈಗ AI ಕಂಪ್ಯಾನಿಯನ್ ವಾಪಸ್ ಓಪನ್ ಮಾಡಿ ನಿಮ್ಮ ಮೊಬೈಲ್ ಒಳಗೆ ಸ್ಕ್ಯಾನ್ QR ಕೋಡ್ ಅಂತ ಹೇಳಿ. ಸೊ ಸ್ಕ್ಯಾನ್ QR ಕೋಡ್ ಅಂದ್ಕೂಡನೆ ಸೊ ನಿಮ್ಮ ಮೊಬೈಲ್ ನಲ್ಲಿ ಆ ಆಪ್ ಓಪನ್ ಆಗುತ್ತೆ. ಸೊ ಆಪ್ ಓಪನ್ ಮಾಡಿದ ನಂತರ ಸೊ ಜಸ್ಟ್ ಇಲ್ಲಿ 3 ಬಟನ್ಸ್ ಏನಿದಾವೆ, ಜಸ್ಟ್ ಪ್ರೆಸ್ ದ ರೆಕಾರ್ಡ್ ಬಟನ್. ಸೊ ಆಫ್ಟರ್ ಪ್ರೆಸ್ಸಿಂಗ್ ದ ರೆಕಾರ್ಡ್ ಬಟನ್ ಯು ಗೋ ಆನ್ ಸ್ಪೀಕ್ ಸಮಥಿಂಗ್. ಸೊ ನಿಮ್ಗೆ ಏನೇನ್ ಅನ್ಸುತ್ತೆ, ಅಥವಾ ನಿಮ್ಗೆ ಏನ್ ಮಾತಾಡ್ಬೇಕು ಅನ್ಸುತ್ತೆ, ಅಥವಾ ಏನ್ ಸೌಂಡ್ ಅನ್ನ ನೀವು ರೆಕಾರ್ಡ್ ಮಾಡ್ಬೇಕಂತ ಅನ್ಸುತ್ತೆ, ಎವ್ರಿಥಿಂಗ್ ಅನ್ನ ನೀವು ಮಾತಾಡ್ತಾ ಹೋಗಿ. ಸೊ ಕೊನೆಯಲ್ಲಿ ದೆನ್ ನಿಮ್ಮ ರೆಕಾರ್ಡಿಂಗ್ ಮುಗೀತು ಅಂದ್ಕೂಡನೆ ಜಸ್ಟ್ ಪ್ರೆಸ್ ದ ಸ್ಟಾಪ್ ಬಟನ್. ಸೊ ನಾನು ಈಗ ಸ್ಟಾಪ್ ಬಟನ್ ಪ್ರೆಸ್ ಮಾಡಿದ್ದೀನಿ. ಸೊ ಸ್ಟಾಪ್ ಬಟನ್ ಪ್ರೆಸ್ ಮಾಡಿದ್ರೆ ರೆಕಾರ್ಡಿಂಗ್ ಅಷ್ಟೇ ಸ್ಟಾಪ್ ಆಗುತ್ತೆ, ಪ್ಲೇ ಆಗಲ್ಲ. ಅಂಡ್ ಆಫ್ಟರ್ ದಟ್ ಅದನ್ನ ಪ್ಲೇ ಮಾಡ್ಬೇಕಂದ್ರೆ ಕ್ಲಿಕ್ ಆನ್ ಪ್ಲೇ ಬಟನ್. ಓಕೆ, ಸೌಂಡ್ ಕೇಳಿಸ್ತಾ ನಿಮ್ಗೆ? ಸೊ ಈ ರೀತಿಯಲ್ಲಿ ನಾನು ಏನ್ ಮಾತಾಡ್ತಾ ಇದ್ದೀನಿ ಎವ್ರಿಥಿಂಗ್ ರೆಕಾರ್ಡ್ ಆಗ್ತದೆ. ದೆನ್ ಪ್ಲೇ ಬಟನ್ ಪ್ರೆಸ್ ಮಾಡಿಕೊಳ್ಳೇನೆ ನಾನು ರೆಕಾರ್ಡ್ ಮಾಡಿದಂತಹ ಸೇಮ್ ವಾಯ್ಸ್ ವಾಪಸ್ಸು ನನಗೆ ಪ್ಲೇ ಮಾಡುತ್ತೆ. ಸೊ ಈ ರೀತಿಯಲ್ಲಿ ಸೌಂಡ್ ರೆಕಾರ್ಡರ್ ಮತ್ತು ಸೌಂಡ್ ಅನ್ನುವಂತ ಕಾಂಪೋನೆಂಟ್ ಅನ್ನ ಸೈಮಲ್ಟೇನಿಯಸ್ಲಿ ಯೂಸ್ ಮಾಡಬಹುದು. ಸೊ ಇದು ಎರಡನೇ ಅಪ್ಲಿಕೇಶನ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಿಮ್ಗೆ 2 ಅಪ್ಲಿಕೇಶನ್ಸ್ ಅನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಒಂದು ಟೈಫೂನ್ ಫ್ಲಾಶ್ ಲೈಟ್ ಅನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ವಿತ್ ಆನ್ ಆಫ್ ಇಮೇಜ್ ಜೊತೆಗೆ, ಅಂಡ್ ಸೆಕೆಂಡ್ ಒನ್ ಸೌಂಡ್ ಮತ್ತು ಸೌಂಡ್ ರೆಕಾರ್ಡರ್ ಯೂಸ್ ಮಾಡಿಕೊಂಡು ಹೇಗೆ ನಮ್ದೇ ಆದಂತ ರೆಕಾರ್ಡ್ ಮತ್ತು ಪ್ಲೇ ಅಪ್ಲಿಕೇಶನ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಇದು ಇವತ್ತಿನ ಸೆಷನ್. ಇದರಲ್ಲಿ ನಿಮ್ಗೆ ಏನಾದ್ರು ಪ್ರಶ್ನೆಗಳನ್ನ ಕೇಳೋದಿದ್ರೆ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಏನಾದ್ರು ಪ್ರಶ್ನೆಗಳು ಇದಾವೆ? ಇಲ್ಲ ಸರ್, ಅರ್ಥ ಆಗಿದೆ. Okay, so thank you for attending today's session. We'll continue in tomorrow's session with another exciting component with the MIT App Inventor Control. Thank you.